ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ. ನಾನಿವತ್ತು ಬ್ಯಾಚುಲರ್ಸ್ಗಾಗಿ ಎಗ್ ರೈಸ್ನ ಮನೆಯಲ್ಲೇ ಹೇಗೆ ರುಚಿಯಾಗಿ ಶುಚಿಯಾಗಿ 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಫಾಸ್ಟ್ ಫುಡ್ ಅಂದ ತಕ್ಷಣ ಫಸ್ಟ್ ನೆನಪಾಗೋದು ಎಗ್ ರೈಸು, ನೂಡಲ್ಸು ಈ ಥರದವು. ನಾವು ಈ ಎಗ್ ರೈಸ್ನ ಹೊರಗಡೆ ಹೋಗಿ ದುಡ್ಡು ಕೊಟ್ಟು ಬೇಗ ತಿಂದು ಬೇಗ ನಮ್ಮ ಕೆಲಸಕ್ಕೆ ಹೋಗ್ಬೋದು ಅಂತ ಯೋಚಿಸಿದ್ರೆ ಮುಂದೆ ನಾವು ಬೆಲೆ ತೆತ್ತಬೇಕಾಗುತ್ತೆ. ಯಾಕಂದರೆ ಯಾವುದ್ಯಾವುದೋ ಎಣ್ಣೆಯಲ್ಲಿ ಕರೆದಿರುವಂತಹ ಈ ಪದಾರ್ಥಗಳನ್ನ ತಿಂದು ಆರೋಗ್ಯನ ಹದಗೆಡಿಸ್ಕೊಳ್ಳೋದ್ರ ಬದಲು ಮನೆಯಲ್ಲೇ 10 ನಿಮಿಷದಲ್ಲಿ ಪಟಾಪಟ್ ಅಂತ ನೀವೇ ಮಾಡ್ಕೋಬೋದು. ಹಾಗೂ ನಿಮ್ಮ ಸ್ನೇಹಿತರು ನಿಮ್ಮ ರೂಮಿಗೆ ಬಂದಾಗ ಅವ್ರಿಗೂ ಕೂಡ ಮಾಡಿಕೊಡಿ. ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ನೀವು ಫಾಸ್ಟ್ ಫುಡ್ಡಲ್ಲಿ ಏನು ಹೋಗಿ ತಿಂತೀರಿ ಅದೇ ರುಚಿಯಲ್ಲಿ ಮನೆಯಲ್ಲೇ ಮಾಡ್ಬೋದು. ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಇವತ್ತು ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಈ ಮಸಾಲೆಗೆ ಏನೆಲ್ಲ ಯೂಸ್ ಮಾಡ್ತೀನಿ ಮುಂದೆ ನೋಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೂಪರ್ ಆಗಿರೋಂತಹ ಎಗ್ ರೈಸ್ನ ಮಾಡೋಕ್ಕೆ ನಾನಿಲ್ಲಿ ಏನೆಲ್ಲ ಐಟಮ್ ತೊಗೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಎಗ್ ರೈಸು ಏನಕ್ಕೆ ಉಪಯೋಗ, ನಮ್ಮ ಕೂದಲ ಬೆಳವಣಿಗೆಗೆ, ಕಣ್ಣಿನ ಚುರಿಕೆಗೆ ಹಾಗೂ ನಮ್ಮ ಬ್ರೈನ ಚುರಿಕೆಗೆ ತುಂಬ ಒಳ್ಳೆಯದು. ನಾವು ತೂಕವನ್ನು ಇಳಿಸ್ಕೋಬೇಕು ಅಂದರೆ ಇದರಲ್ಲಿ ಉತ್ತಮವಾದ ಫ್ಯಾಟ್ ಅಡಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಇದರಲ್ಲಿರುವಂಥ ಜೀವಸತ್ವಗಳನ್ನ ನೋಡಿದ್ರೆ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತೀರಾ. ಇದರಲ್ಲಿ ಹಳದಿ ಭಾಗದಲ್ಲಿರೋದು ಕೆ, ವಿಟಮಿನ್ ಡಿ, ವಿಟಮಿನ್ ಸಿ ಮತ್ತು ಬಿ ಕಾಂಪ್ಲೆಕ್ಸ್ ಅಂತಹ ಉತ್ತಮವಾದ ವಿಟಮಿನ್ಸ್ಗಳು ಅಡಗಿರುವಂತಹ ಈ ಎಗ್ ರೈಸ್ ಮಾಡೋಕ್ಕೆ ಮೊದಲಿಗೆ ಉದುರಾಗಿ ಹೀಗೆ ಅನ್ನವನ್ನು ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಬ್ರಿಗಾಗಷ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಈರುಳ್ಳಿನ ಹೀಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಜೊತೆಗೆ ಸಾಲ್ಟು, ಉಪ್ಪನ್ನು ತಗೊಂಡಿದ್ದೀನಿ. ಅರ್ಧ ಸ್ಪೂನು ಚಿಲ್ಲಿ ಪೌಡರು, ಸ್ವಲ್ಪ ಸಾಸಿವೆ, ಕರಿಬೇವು ಎಲೆಗಳು ಮತ್ತು ಅರಿಶಿಣ ಪೌಡ್ರು 1/4 ಸ್ಪೂನು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1/4 ಸ್ಪೂನ್ ತೊಗೊಂಡಿದ್ದೀನಿ. ಹಚ್ಚಿಟ್ಟಿರೋಂಥ ಈರುಳ್ಳಿ, 2 ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ಹೀಗೆ ಮೊಟ್ಟೆಯನ್ನು ಒಡೆದಿಟ್ಕೊಂಡಿದ್ದೀನಿ. ಒಂದು ಬಾಣಲಿಯಲ್ಲಿ 3ರಿಂದ 4 ಸ್ಪೂನು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಅಡುಗೆ ಎಣ್ಣೆ ಚೆನ್ನಾಗಿ ಕಾದಿದ ನಂತರ ಇಲ್ಲಿ ಸಾಸಿವೆ ಕಾಳು ಹಾಕ್ಕೊಳ್ಳೋಣ. ಸಾಸಿವೆ ಆದಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು ರೋಸ್ಟ್ ಮಾಡುವ. ಮತ್ತು ಕರಿಬೇವು ಎಲೆಯನ್ನು ಯೂಸ್ ಮಾಡುವ. ಇಲ್ಲಿ ಅಡುಗೆಯಲ್ಲಿ ಅಂಗೈಯಲ್ಲೇ ಆರೋಗ್ಯ, ನಮ್ಮ ಅಡುಗೆ ಮನೆಯಲ್ಲೇ ಆರೋಗ್ಯ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ನಾವು ಉಪಯೋಗಿಸುವಂತಹ ಪ್ರತಿಯೊಂದು ವಸ್ತುನೂ ಕೂಡ ನಮಗೆ ಹೆಲ್ತಿ ಬೆನಿಫಿಟ್ ಅಂತಲೇ ಹೇಳ್ಬೋದು. ಕರಿಬೇವು ಸೊಪ್ಪನ್ನು ನಾವು ಆದಷ್ಟು ಹೆಚ್ಚು ಅಡುಗೆಗಳಿಗೆ ಉಪಯೋಗಿಸೋಣ. ಹಸಿಯಾಗಿ ತಿಂದ್ರೂ ಕೂಡ ಒಳ್ಳೆಯದು. ನಮ್ಮ ತಲೆ ಕೂದಲು ಕಪ್ಪಾಗಲು ಮತ್ತು ಹೇರ್ ಫಾಲ್ ಆಗ್ತಿದ್ರೆ ಅದಕ್ಕೂ ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಕಣ್ಣಿನ ಆರೋಗ್ಯಕ್ಕೂ ಕೂಡ ಕರಿಬೇವಿನ ಸೊಪ್ಪು ಒಳ್ಳೆಯದು. ನೆಕ್ಸ್ಟ್ ಇಲ್ಲಿ 1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿ ಮೊಟ್ಟೆಯನ್ನು ಒಡೆದಿಟ್ಕೊಂಡಿರೋ ಮೊಟ್ಟೆನ ಹಾಕಿ ಹೀಗೆ ಹುರಿತಾ ಬರೋಣ. ಎಗ್ ರೈಸ್ ಏನಿಲ್ಲ, ಪಟಾಪಟ್ ಅಂತ 10 ನಿಮಿಷ ರೆಡಿಯಾಗುವಂತಹ ಪದಾರ್ಥ ಅಂತಲೇ ಹೇಳ್ಬೋದು. ನಾವು ಹಸಿಯಾಗಿ ಮೊಟ್ಟೆಗಳನ್ನ ಕುಡಿಯೋರು ಇದ್ದಾರೆ, ಒಳ್ಳೆಯದು ಹೆಲ್ತಿಗೆ. ಕೆಲವೊಬ್ಬರಿಗೆ ಅದು ಉಸಿರು ಜಾಸ್ತಿ ಬರುತ್ತೆ ಹಸಿ ಮೊಟ್ಟೆ ಕುಡಿದ್ರೆ ಅಂತ. ಅಂಥವ್ರು ಆಗಲ್ಲ ಅನ್ನೋರು ಈ ರೀತಿ ಎಗ್ ರೈಸು, ಆಮ್ಲೆಟು ಅಥವಾ ಮೊಟ್ಟೆಯನ್ನು ಬೇಯಿಸಿ ಪ್ರತಿದಿನ 2 ಮೊಟ್ಟೆಯನ್ನು ತಿನ್ನಿ. ಮನೇಲಿ ಮಕ್ಕಳು ಇದ್ದರೆ ಅವ್ರಿಗೂ ಕೂಡ ದೇಹದ ಬೆಳವಣಿಗೆ, ಮೂಳೆಯ ಬೆಳವಣಿಗೆಗೆ ತುಂಬ ಉಪಯುಕ್ತ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇಲ್ಲಿ ಇಟ್ಕೊಂಡಿರೋಂತಹ ಅರಿಶಿಣ ಪುಡಿ, ಚಿಲ್ಲಿ ಪೌಡರು, ಉಪ್ಪಿನ ಪುಡಿ ಇದೆಲ್ಲ ಒಟ್ಟಿಗೆ ಹಾಕಿ ರೋಸ್ಟ್ ಮಾಡೋಣ. ರೋಸ್ಟ್ ಮಾಡಿ ಎಣ್ಣೆಯಲ್ಲಿ ಈ ಎಗ್ಗು ಸೇರಿ ಚೆಂದ ರೋಸ್ಟ್ ಆದಮೇಲೆ ರೈಸನ್ನು ಉದುರಾಗಿ ಮಾಡಿಟ್ಕೊಂಡಿರೋ ರೈಸನ್ನು ಬಿಸಿದು ಹಾಕಬಾರ್ದು, ಹೀಗೆ ಆರಿಸ್ಕೊಬೇಕು. ತಟ್ಟೆಗೆ ಹಾಕಿ ಆ ರೈಸನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಪರ್ಫೆಕ್ಟಾಗಿ ನೋಡಿ ಎಷ್ಟು ಸಖತ್ತಾಗಿ ಎಗ್ ರೈಸು 10 ನಿಮಿಷದಲ್ಲೇ ರೆಡಿ ಆಯಿತು. ಬ್ಯಾಚುಲರ್ಸ್ಗಂತೂ ತುಂಬ ಬೆನಿಫಿಟ್ ಅಂತಲೇ ಹೇಳ್ಬೋದು. ಕೆಲಸದ ಒತ್ತಡದಲ್ಲಿ ಬೇಗ ತಿಂಡಿ ಏನಾದರೂ ಮಾಡಿಕೊಂಡು ಅರ್ಜೆಂಟಲ್ಲಿ ಆಫೀಸ್ಗೆ ಹೋಗಬೇಕು ಅಥವಾ ಮಕ್ಕಳಿಗೆ ಏನಾದರೂ ಟಿಫನ್ ಬಾಕ್ಸ್ಗೆ ರೆಡಿ ಮಾಡಬೇಕು ಅಥವಾ ಸಂಜೆಯಿಂದ ಸ್ಕೂಲಿಂದ ಬಂದಾಗ ಮಕ್ಕಳು ಹಸಿವು ಅಂದಾಗ ಪಟಾಪಟ್ ಅಂತ 10 ನಿಮಿಷದಲ್ಲಿ ರೆಡಿ ಮಾಡಿಕೊಡ್ಬೋದು. ಖಂಡಿತ ಹೀಗೆ ಟ್ರೈ ಮಾಡಿ ನೋಡಿ, ನಿಮಗೂ ಖುಷಿಯಾಗುತ್ತೆ, ಸಖತ್ತಾಗಿರುತ್ತೆ ಟೇಸ್ಟ್ ಅಂತ ಹೇಳ್ತಾ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಎಗ್ ರೈಸ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ವಿಡಿಯೋಸ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್.